ಚಳಿಗಾಲ ಬಂದಾಯಿತು. ಪ್ರತಿ ವರ್ಷ ಈ ಸಮಯದಲ್ಲಿ ಸೋಂಕು, ಹೃದಯದ ಸಮಸ್ಯೆ ಮತ್ತು ಉಸಿರಾಟದ ತೊಂದರೆಗಳು ಹೆಚ್ಚಾಗುತ್ತದೆ. ನೀವು ಆರೋಗ್ಯವಾಗಿರಬೇಕೇ? ಹಾಗಾದರೆ ವೈದ್ಯರು ನೀಡುವ ಈ ಸಲಹೆಗಳನ್ನು ತಪ್ಪದೇ ಪಾಲಿಸಿ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ದಿನವನ್ನು ಬಿಸಿ ನೀರಿನೊಂದಿಗೆ ಆರಂಭಿಸಿ. ವಿಟಮಿನ್ ಸಿ ಇರುವ ನೆಲ್ಲಿಕಾಯಿ, ಕಿತ್ತಳೆ, ನಿಂಬೆಯನ್ನು ಸೇವಿಸಿ. ಅರಿಶಿಣ, ಕಾಳುಮೆಣಸು, ಶುಂಠಿಯನ್ನು ನಿಮ್ಮ ಆಹಾರದಲ್ಲಿ ಬಳಸಿ. ಇವು ಸ್ವಾಭಾವಿಕವಾಗಿ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಒಂದೇ ದಪ್ಪ ಸ್ವೆಟರ್ ಬದಲು ಪದರಗಳಿರುವ ಬಟ್ಟೆ ಧರಿಸಿ. ತಲೆ, ಕಿವಿ, ಪಾದಗಳನ್ನು ಬೆಚ್ಚಗಿಡಿ. ಇಲ್ಲಿಂದಲೇ ದೇಹದ ಉಷ್ಣಾಂಶ ಬೇಗ ಕಡಿಮೆಯಾಗುವುದು. ಬಿಸಿ ನೀರಿನ ಸ್ನಾನ ಆದ ತಕ್ಷಣ ಹೊರಗೆ ಬರಬೇಡಿ. ಹಠಾತ್ ತಾಪಮಾನ ಬದಲಾವಣೆ ಒಳ್ಳೆಯದಲ್ಲ. ಚಳಿಯಲ್ಲಿ ಬಾಯಾರಿಕೆ ಆಗದಿದ್ದರೂ ನೀರು ಕುಡಿಯುವುದನ್ನು ಕಡಿಮೆ ಮಾಡಬೇಡಿ. ಇದರಿಂದ ತಲೆನೋವು, ಮಲಬದ್ಧತೆ ಉಂಟಾಗಬಹುದು. ದಿನಕ್ಕೆ 2.5 ಲೀಟರ್ ಅಷ್ಟು ನೀರು ಅಥವಾ ಹರ್ಬಲ್ ಟೀಯನ್ನು ಕುಡಿಯಿರಿ. ಚಳಿಯಿಂದ ರಕ್ತನಾಳಗಳು ಸಂಕುಚಿತಗೊಂಡು ಬಿಪಿ ಹೆಚ್ಚಾಗಬಹುದು. ಇದು ಹೃದಯದ ಮೇಲೆ ಒತ್ತಡ ಹಾಕುತ್ತದೆ. ಮುಂಜಾನೆ ಎದ್ದು ತಕ್ಷಣ ಭಾರಿ ವ್ಯಾಯಾಮ ಮಾಡಬೇಡಿ. ವಯಸ್ಸಾದವರು ಸೂರ್ಯೋದಯಕ್ಕೂ ಮುನ್ನ ವಾಕಿಂಗ್ ಹೋಗುವುದು ಸುರಕ್ಷಿತವಲ್ಲ. ಚಳಿಗಾಲಕ್ಕೆ ಸೂಕ್ತವಾದ ಆಹಾರ ಸೇವಿಸಿ. ಸೀಸನಲ್ ಹಣ್ಣುಗಳು, ಮೆಂತ್ಯ, ಪಾಲಕ್ನಂಥ ಸೊಪ್ಪುಗಳು, ಡ್ರೈ ಫ್ರೂಟ್ಸ್, ಎಳ್ಳು ಮತ್ತು ಬೆಲ್ಲ. ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಕಡಿಮೆ ಮಾಡಿ. ಇವು ಕೊಲೆಸ್ಟ್ರಾಲ್ ಹೆಚ್ಚಿಸುತ್ತದೆ. ನೆಗಡಿ, ಜ್ವರ, ವೈರಲ್ ಸೋಂಕುಗಳು ಈ ಸಮಯದಲ್ಲಿ ಸಾಮಾನ್ಯ. ಆಗಾಗ ಕೈ ತೊಳೆಯಿರಿ. ಮುಖವನ್ನು ಮುಟ್ಟಿಕೊಳ್ಳಬೇಡಿ. ಜನದಟ್ಟ ಪ್ರದೇಶದಲ್ಲಿ ಇರುವಾಗ ಮಾಸ್ಕ್ ಅನ್ನು ಬೆಳೆಸಿ. ಫ್ಲೂ ಲಸಿಕೆಯನ್ನು ಪಡೆಯುವುದು ಉತ್ತಮ. ಚಳಿಗಾಲದಲ್ಲಿ ಎಂಜಾಯ್ ಮಾಡಬೇಕೆಂದರೆ ಆರೋಗ್ಯ ಮುಖ್ಯ. ಈ ಸರಳ ಸಲಹೆಗಳನ್ನು ಪಾಲಿಸಿ ನಿಮ್ಮ ಕುಟುಂಬವನ್ನು ರಕ್ಷಿಸಿ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.